ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಿನ್ನೆ ಒಂದು ಆ, ಇದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಟೆಟ್ ನೋಟಿಫಿಕೇಶನ್ ಆಗಿದೆ. ಅದರ ಸಂಪೂರ್ಣ ಮಾಹಿತಿ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಅದರ ಸಿಲೆಬಸ್ ಪಠ್ಯಕ್ರಮವನ್ನು ನೋಡ್ತಾವನು. ಇದು ಟೆಟ್ ಪಠ್ಯಕ್ರಮ, ಇದು ಒಂದೊಂದಾಗಿ ನೋಡ್ತಾವನ. ಮೊದಲನೇದಾಗಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ ಅಂತ ಹೇಳ್ತಾ ಬನ್ನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕನ್ನಡ ಪೇಪರ್ ಇದೆ, ಪಠ್ಯಕ್ರಮ ಇದು. ಮೊದಲನೇ ಕನ್ನಡ, ಸುಮಾರು 7-8 ಭಾಷೆಗಳೇನಿದ್ದಾವೆ. ಸೊ ಈ ವಿಡಿಯೋ ಮುಗಿದ ನಂತರ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ. ಆ ಟೆಲಿಗ್ರಾಮ್ ಲಿಂಕ್ ಜಾಯ್ನ್ ಆಗಿ ಈ ನೋಟಿಫಿಕೇಶನ್ ತಾವು ನೋಡ್ಬೋದು. ನಾನು ಒಂದಿಷ್ಟು ಮಾತ್ರ ಹೇಳ್ತೀನಿ, ಯಾಕಂದರೆ ತುಂಬ ಇದೆ, ಇದು ವಿಡಿಯೋ ಲೆಂತ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬನ್ನಿ ಇವತ್ತು ನೋಡೋಣ. ಮೊದಲನೇದಾಗಿ ಕನ್ನಡ ಪೇಪರ್ ಐತೆ. ಪೇಪರ್ 1, ಪೇಪರ್ 2 ಇದೆ. ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವ್ಯಾಕರಣ. ಕನ್ನಡ ಭಾಷೆಯ ಉಗಮ ಮತ್ತು ಬೆಳವಣಿಗೆಯ ಹಂತಗಳು. ನಂತರ ಕನ್ನಡ ಸಾಹಿತ್ಯ ಚರಿತ್ರೆ, ಹಳೆಗನ್ನಡ ಮತ್ತು ನಡಗನ್ನಡ ಮತ್ತು ಹೊಸಗನ್ನಡ. ಕನ್ನಡದೊಂದು ಹೇಳ್ತೀನಿ. ವ್ಯಾಕರಣ, ವರ್ಣಮಾಲೆ, ಸಂಯುಕ್ತಾಕ್ಷರ, ಗಣಿತಾಕ್ಷರ, ನಾಮಪದ, ಕ್ರಿಯಾಪದ, ಸಂಧಿ, ಸಮಾಸ, ಕೃದಿತಾಂತ, ತದ್ದಿತಾಂತ, ಅವ್ಯಯ, ದ್ವಿರುಕ್ತಿ, ಜೋಡು ನುಡಿ, ಪಡೆನುಡಿ, ನುಡಿಗಟ್ಟು, ಪದಗಳ ಅರ್ಥ, ಲೇಖನ ಚಿಹ್ನೆಗಳು, ವಾಕ್ಯ ಮತ್ತು ಪ್ರಕಾರಗಳು, ಲೇಖನಗಳು ಮತ್ತು ಲಿಂಗ, ವಚನ, ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳು, ಸಮಾನಾರ್ಥಕ ಮತ್ತು ನಾನಾರ್ಥಕ ಪದಗಳು, ತತ್ಸಮ, ತದ್ಭವಗಳು. ನಿಮಗೆ ಬೇಕಾದರೆ ಕಮೆಂಟಲ್ಲಿ ಈ ಕನ್ನಡ ವ್ಯಾಕರಣ ಕ್ಲಾಸ್ ಬೇಕಾದರೆ ಕಮೆಂಟಲ್ಲಿ ಹೇಳಿ. ನಾನು ಇದನ್ನು ಕನ್ನಡ ವ್ಯಾಕರಣವನ್ನು ನಾನು ಕ್ಲಾಸ್ ಮಾಡಿಕೊಡ್ತೀನಿ. ಇನ್ನು ಕನ್ನಡ ಭಾಷಾ ಬೋಧನಾ ವಿಧಾನ, ಇದು ಬೋಧನಾ ಶಾಸ್ತ್ರ. ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು ಮತ್ತು ಕನ್ನಡ ಭಾಷೆ ವಿವಿಧ ಸಾಹಿತ್ಯ ಪ್ರಕಾರಗಳ ಬೋಧನಾ ತಂತ್ರಗಳು, ಕನ್ನಡ ಭಾಷೆ ಸಾಹಿತ್ಯ ಬೋಧನೆಯ ಪ್ರಯೋಜನಗಳು, ಭಾಷೆ ಕೌಶಲ್ಯ ಬೋಧನಾ ಮತ್ತು ಸಂಪನ್ಮೂಲಗಳು, ಭಾಷೆ ಕಲಿಕೆಯ ಮೌಲ್ಯಮಾಪನ, ಕನ್ನಡ ಭಾಷೆ ಬೋಧಕ ಮತ್ತು ಸಾಮಾನ್ಯ ಶೈಕ್ಷಣಿಕ ವೃತ್ತಿ ಅರ್ಹತೆಗಳು, ಮಾತೃಭಾಷೆ ಬೋಧನಾ ಪದ್ಧತಿಗಳು, ಕ್ರಿಯಾ ಸಂಶೋಧನೆ. ನಂತರ ಇನ್ನು ನಮಗೆ ಬೇಕಾಗಿರ್ತಕ್ಕಂಥ ಬುಕ್ಸ್ ಕೂಡ, ನಿಯಮಗಳು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಕನ್ನಡ ಪರಾಮರ್ಶನ ಗ್ರಂಥಗಳಂತೆ ಗ್ರಂಥಗಳು ಕೂಡ ಕೊಟ್ಟಿದ್ದಾರೆ. ಕವಿ ಲೇಖಕರು ಕೊಟ್ಟಿದ್ದಾರೆ. ಪ್ರಕಾಶನ ಹಾಗೂ ಇಸ್ವಿ ಅಂತಂದರೆ ಅವು ಬುಕ್ಕು ಯಾರು ಪಬ್ಲಿಷ್ ಮಾಡಿದ್ದಾರೆ ಅವ್ರದ್ದು ಇಸ್ವಿ ಕೂಡ ಕೊಟ್ಟಿದ್ದಾರೆ. ಕನ್ನಡ ವ್ಯಾಕರಣಕ್ಕೆ ಕನ್ನಡ ಕೈಪಿಡಿ ಸಂಪುಟ, ಇದು ಪ್ರಸರಂಗ 2010ರಂತೆ ನೋಡಿ. ಕನ್ನಡ ಮಧ್ಯಮ ವ್ಯಾಕರಣ, ತೀನಂ ಶ್ರೀಕಂಠ ಇವ್ರದ್ದು ಗೀತಾ ಬುಕ್ ಹೌಸ್ ಅಂತೆ, 2011. ಇನ್ನು ಕನ್ನಡ ವ್ಯಾಕರಣ ದರ್ಪಣ, ಇದು ಕನ್ನಡ ಸಾಹಿತ್ಯ ಪರಿಷತ್ತು 2019. ಹೊಸಗನ್ನಡ ವ್ಯಾಕರಣ, ಛಂದಸ್ಸು ಮತ್ತು ವ್ಯಾವಹಾರಿಕ ಕನ್ನಡ, ಇದು ಡಾಕ್ಟರ್ ಟಿ.ವಿ. ವೆಂಕಟಾಚಲಶಾಸ್ತ್ರಿ, ಡಾಕ್ಟರ್ ಕೆ.ಆರ್. ಗಣೇಶ್, ಪ್ರೋಜಿ ಅಶ್ವತ್ಥನಾರಾಯಣ್, ಕನ್ನಡ ಸಾಹಿತ್ಯ ಪರಿಷತ್ತು 2009. ಹೀಗೆ ಹಲವಾರು ಬುಕ್ ಹೆಸರು ಮತ್ತು ಲೇಖಕರ ಹೆಸರುಗಳಿದ್ದಾವೆ. ಇನ್ನು ಹಲವಾರು ಸಿಲೆಬಸ್ ಕೂಡ ಇದೆ. ಮೊದಲನೇದಾಗಿ ಒಂದನೇದು ಕನ್ನಡ ಆಯಿತು. ಇನ್ನು ನೋಡೋಣ. ಮೊದಲನೇದು ಕನ್ನಡ ಆಯಿತು, ಇದು ಒಂದನೇದು. ನಂತರ ಇದು ಎರಡನೇದು ಇಂಗ್ಲೀಷನ್ನ ನೋಡೋಣ, ಇದು 2. ಇಂಗ್ಲೀಷಲ್ಲಿ ಪೇಪರ್ 1, ಪೇಪರ್ 2 ಇದೆ ಕೂಡ. ಇಂಗ್ಲೀಷ್ ಲ್ಯಾಂಗ್ವೇಜು ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ 2. ನಂತರ ಲಿಸ್ಟ್ ಆಫ್ ರೆಫರೆನ್ಸ್ ಬುಕ್ ಯೂಸ್ ಫಾರ್ ಇಂಗ್ಲೀಷ್ ರೆಫರೆನ್ಸ್ ಮೆಟೀರಿಯಲ್ಸ್, ಅಂದರೆ ಇದು ಸಿಲೆಬಸ್ಸಿಗೆ ಬುಕ್ಸ್ಗಳು ಯಾವ್ದ್ಯಾವ್ದನ್ನ ನಾವು ಓದ್ಕೋಬೇಕು ಅನ್ನೋದನ್ನ ಇವರು
ರೆಫರೆನ್ಸ್ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಬುಕ್ಕು 9th ವರ್ಷನ್, 9th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಟೆಕ್ಸ್ಟ್ ಪಬ್ಲಿಷನ್ಸ್ ಮತ್ತು ಜನತಾ ಪಬ್ಲಿಕೇಶನ್ದಂತೆ. ಅವರೇ ಬುಕ್ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ, ಅವರೇ ಕೂಡ. ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಇನ್ನು ಹಿಂದಿ ಕೂಡ ಇದೆ, ಇದು 3ನೇದಿದು, 3 ಆದವು. ಹಿಂದಿ ಒಂದು, ನಂತರ ರೆಫರೆನ್ಸ್ ಬುಕ್ ಕೂಡ ಅವರು ಬುಕ್ ಕೂಡ ಕೊಟ್ಟಿದ್ದಾರೆ. ಸಿಲೆಬಸ್ಗೆ ಯಾವ್ಯಾವುದು ಟಾಪಿಕ್ಗೆ ಯಾವ್ದಾವ್ದು ಬುಕ್ ನಾವು ಓದ್ಕೋಬೇಕು ಅನ್ನೋದನ್ನ. ಮತ್ತು ಇದು ಟೆಟ್ ಬುಕ್ಸ್ ರೆಫರೆನ್ಸ್ ಬುಕ್ ಇದೆ. ಉರ್ದು ಕೂಡ ಇದೆ. ಉರ್ದು ಇದು ತಮಿಳು ಕೂಡ ಇದೆ. ತಮಿಳು ಸಿಲೆಬಸ್ಸು, ಉರ್ದು, ತಮಿಳು, ತೆಲುಗು ಕೂಡ ಇದೆ. ನೋಡೋಣ, ತೆಲುಗು, ನಂತರ ಆದಿಕವಿ, ಮರಾಠಿ ಕೂಡ ಇದೆ. ಹಿಂದಿ. ಇನ್ನು ಸಮಾಜ ವಿಜ್ಞಾನದ ಪಠ್ಯಕ್ರಮ ಇದು. ನಾವು ಪಠ್ಯಕ್ರಮ ನೋಡಿದ್ರೆ ಇತಿಹಾಸದ ವಿಭಾಗ ಕೂಡ ಇದೆ. ಇದೆಲ್ಲ ಸಂಪೂರ್ಣ ಮಾಹಿತಿ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ಗೂ ಲಿಂಕ್ ಹಾಕಿರ್ತೀನಿ. ಟೆಲಿಗ್ರಾಮ್ ಜಾಯ್ನ್ ಆಗಿ ಈ PDF ಡೌನ್ಲೋಡ್ ಮಾಡಿಕೊಂಡು ನೀವು ನೋಡಿ ಒಂದ್ಸಲ. ಯಾಕಂದರೆ ಸಿಲೆಬಸ್ ತುಂಬ ಇದೆ, ನೋಡಿ ಎಷ್ಟಿದೆ. ಇನ್ನೂ ಹಲವಾರು ಸಿಲೆಬಸ್ ಕೂಡ ಇದೆ ಇದರಲ್ಲಿ. ಭೂಗೋಳಶಾಸ್ತ್ರ, ಎಲ್ಲ ಸಬ್ಜೆಕ್ಟ್ದು ಕೂಡ ಸಿಲೆಬಸ್ ಇದೆ. ಇದು ನೀವು ಒಂದ್ಸಲ ನೋಡಿ ಓದ್ಕೊಳ್ಳಿ ಅಂತ. ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ಮತ್ತು ಪೇಪರು ಮ್ಯಾಥಮೆಟಿಕ್ಸ್ ಕೂಡ ಇದೆ, ಗಣಿತ. ಸಿಲೆಬಸ್ ಪೇಪರ್ 1, ಪೇಪರ್ 2, ಇದು CDP ಪೇಪರ್ 1, ಪೇಪರ್ 2 ಇದೆ. ಇದು CDP ಅಂದರೆ ಡೆವಲಪ್ಮೆಂಟ್ ಮತ್ತು CDP ಮತ್ತು ಅದರ್ ಬುಕ್ಸ್ ಕೂಡ ಕೊಟ್ಟಿದ್ದಾರೆ ಅವರು. ಫಾರ್ ಪೇಪರ್ 1 ಸೈನ್ಸ್ ರೆಫರೆನ್ಸ್ ಬುಕ್ಸ್, CBSE ಕೂಡ, ICS ಆ್ಯಂಡ್ ಸ್ಟೇಟ್ ಸಿಲೆಬಸ್ ಬುಕ್ಸ್ ಕೂಡ ಇದೆ. ಹೈಸ್ಕೂಲ್ ಸಿಲೆಬಸ್ ಇದು. ಹೀಗೆ ಹಲವಾರು ಪಠ್ಯಕ್ರಮನ ನೋಡ್ಬೋದು. ನೋಡಿ, ಇನ್ನು ಜಾಸ್ತಿ ಇದೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಮುಂದಿನ ವಿಡಿಯೋ ಯಾವುದು ಬೇಕಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಯಾವುದು ವಿಡಿಯೋ ಬೇಕೋ ನಾನು ಅದೇ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.